ನಮಸ್ಕಾರ ಸ್ನೇಹಿತರೆ, ಇವತ್ತು ಕರ್ನಾಟಕ ಕಾಂಗ್ರೆಸ್ಗೆ ಅತ್ಯಂತ ನಿರ್ಣಾಯಕ ದಿನ ಅನ್ಸ್ಕೊಳ್ತಾ ಇದೆ. ನಿಮ್ಗೆ ಗೊತ್ತಿದೆ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಅವರ ಪಟಲಾಮ್ ಎಲ್ಲರೂ ಕೂಡ ಈಗ ದೆಹಲಿಯಲ್ಲಿ ಠಿಕಾಣಿಯನ್ನು ಹೂಡಿದ್ದಾರೆ. ಇವತ್ತು 11 ಗಂಟೆಗೆ ಮೀಟಿಂಗ್ ಇದೆ ಅನ್ನುವ ಸುದ್ದಿ ಎಲ್ಲೆಡೆ ಬರ್ತಾ ಇದೆ. ಇವತ್ತಿನ ಈ ಮೀಟಿಂಗ್ ಗಳಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ಗೊಂದಲಗಳೇನಿದೆ, ಈ ಎಲ್ಲಾ ಗೊಂದಲಗಳಿಗೆ ಖಂಡಿತವಾಗಿ ತೆರೆ ಬೀಳ್ತದೆ ಅನ್ನೋ ಸುದ್ದಿ ದೆಹಲಿ ಅಂಗಳದಿಂದ ಬರ್ತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಯಾವ ರೀತಿಯಾದಂತ ನಿರ್ಧಾರವನ್ನು ತಗೊಳ್ಬಹುದು? ಇವರು ತಗೊಳ್ಳುವಂತ ನಿರ್ಧಾರಕ್ಕೆ ಡಿ.ಕೆ. ಮತ್ತು ಸಿದ್ದರಾಮಯ್ಯನವರ ಬಣದವರು ಒಪ್ಕೊಳ್ತಾರ? ಎಲ್ಲದಕ್ಕಿಂತ ಪ್ರಮುಖವಾಗಿ ಕರ್ನಾಟಕದಲ್ಲಿ ನಾಯಕತ್ವದ ಬದಲಾವಣೆ ಆಗ್ತದ? ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ಬಿಟ್ಟು ಕೆಳಗಿಳಿಲಿಕ್ಕೆ ಒಪ್ಕೊಳ್ತಾರ? ಈ ರೀತಿಯಾದಂತಹ ಹಲವಾರು ಊಹಾಪೋಹಗಳಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ 1 ವರ್ಷದಿಂದ ಒಂದು ಮಾತಂತೂ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿತ್ತು. ಅದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಪ್ಲೇಸ್ಗೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ. ಅಂದ್ರೆ ಸಿದ್ದರಾಮಯ್ಯನವರು ಸದ್ಯದಲ್ಲೇ ರಾಜೀನಾಮೆ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಈ ರೀತಿಯಂತ ಮಾತನ್ನು ನಾವು ಬಹಳ ದಿನಗಳಿಂದ ಕೇಳ್ಕೊಂಡ್ ಬರ್ತಾ ಇದ್ವಿ. ಮೊದ್ಲಿಗಿದ್ದಂತ ಸುದ್ದಿ ಏನು ಅಂತ ಹೇಳಿದ್ರೆ, 2.5 ವರ್ಷ ಕಂಪ್ಲೀಟ್ ಆದ ತಕ್ಷಣ, ಅಂದ್ರೆ ಕಳೆದ ಅಕ್ಟೋಬರ್ ಟೈಮ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮೇಲೆ ಬಹಳಷ್ಟು ಒತ್ತಡವನ್ನ ಹೇರ್ತಾ ಇದ್ರು. ಆದ್ರೆ ಅವ್ರಿಗೆ ಬರ್ತಾ ಇದ್ದಂತ ಆಶ್ವಾಸನೆ ಏನು ಅಂತ ಹೇಳಿದ್ರೆ, ಬಿಹಾರ್ ಚುನಾವಣೆ ಮುಗಿಲಿ ಅಂತೇಳಿ. ಬಿಹಾರ್ ಚುನಾವಣೆ ಮುಗಿದ ನಂತರ 5 ರಾಜ್ಯಗಳ ಚುನಾವಣೆ ಬರ್ತಾ ಇದೆಯಲ್ಲ, ಅದು ಮುಗಿಲಿ, ಅದಾದ್ಮೇಲೆ ನೋಡೋಣ. ಇವಾಗ ನಾವೇನಾದ್ರೂ ಕರ್ನಾಟಕದ ವಿಷಯದಲ್ಲಿ ಕೈ ಹಾಕಿದ್ರೆ ಜನರಿಗೆ ಬೇರೆ ರೀತಿಯಾದಂತಹ ಸಂದೇಶ ಹೋದಾಗ್ತದೆ. ಆದ್ರಿಂದಾಗಿ ಸ್ವಲ್ಪ ದಿನ ಕಾಯಿರಿ. ಇಷ್ಟು ದಿನ ಹೇಗೋ ಕಾದಿದ್ದೀರಾ, ಮುಂದೆ ಕರ್ನಾಟಕ ಸಂಪೂರ್ಣ ನಿಮ್ಗೆನೆ, 2028ರಲ್ಲೂ ಕೂಡ ನೀವೇ ಮುಖ್ಯಮಂತ್ರಿ, ಈ ರೀತಿಯಂತ ಆಶ್ವಾಸನೆಯನ್ನ ಅವ್ರಿಗೆ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯ ಮಾತ್ರ ನಾನು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಯಲ್ಲ ಅಂತಕೊಂಡು ಪಟ್ಟು ಹಾಕಿ ಕೂತ್ಕೊಂಡ್ಬಿಟ್ಟಿದ್ರು. ಈಗ ಪಂಚರಾಜ್ಯದ ಚುನಾವಣೆ ಕೂಡ ಮುಗ್ದಿದೆ. ಹಾಗೇನೆ ಇಲ್ಲಿರುವಂತಹ ಗೊಂದಲ ಮತ್ತು ಕೂಡ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗ್ತದೆ ಅನ್ನೋದು ಹೈಕಮಾಂಡಿನ ಗಮನಕ್ಕೆ ಬಂದಿದೆ. ಹಾಗೇನೆ ಕರ್ನಾಟಕದ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾನೆ ಇದ್ರು. ಒಮ್ಮೆ ಈ ಗೊಂದಲ ಏನಿದೆ ಇದೆಲ್ಲವನ್ನು ಬಗೆಹರಿಸಿ, ಇಲ್ಲದಿದ್ರೆ ಇದರ ಎಫೆಕ್ಟ್ ಚುನಾವಣೆಗಳ ಮೇಲೆ ಆಗ್ತದೆ, ಈ ರೀತಿಯಾಗಿ ಅವರು ಪದೇ ಪದೇ ಹೇಳ್ತಾನೆ ಇದ್ರು. ಕೊನೆಗೂ ಇವತ್ತು ಈ ಗೊಂದಲಕ್ಕೊಂದು ಪರಿಹಾರವನ್ನು ಹುಡುಕುವಂತ ಕೆಲಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದೆ. ಇವತ್ತು 11 ಗಂಟೆಗೆ ಕರ್ನಾಟಕ ಸಂಬಂಧಪಟ್ಟಂತೆ ಮೀಟಿಂಗ್ಗಳು ಪ್ರಾರಂಭ ಆಗ್ತದೆ. ಈ ಮೀಟಿಂಗ್ ನಲ್ಲಿ ಏನ್ ನಿರ್ಧಾರ ತಗೊಳ್ತಾರೆ ಅದನ್ನ ಈ ಇಬ್ರು ನಾಯಕರು ಒಪ್ಕೊಳ್ತಾರ? ಇದು ಖಂಡಿತವಾಗಿ ಯಕ್ಷ ಪ್ರಶ್ನೆ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ 11 ಗಂಟೆಗೆ ಮೊದಲಿಗೆ ಸಿದ್ದರಾಮಯ್ಯನವ್ರನ್ನ ಮಾತ್ರ ಕರೆದು ರಾಹುಲ್ ಗಾಂಧಿ ಮತ್ತೆ ಅವರ ಟೀಮ್, ಅಂದ್ರೆ ಸೋನಿಯಾ ಗಾಂಧಿ ಇರ್ತಾರಲ್ಲೂ ಗೊತ್ತಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ಹಾಗೇನೆ ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಖಂಡಿತವಾಗಿರ್ತಾರೆ. ಪ್ರಿಯಾಂಕಾ ವಾದ್ರಾ ಕೂಡ ಇರ್ಬೋದು ಅನ್ಕೊಳ್ತೇನೆ. ಇವರೆಲ್ಲರೂ ಕೂತ್ಕೊಂಡು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ಬೋದು. ನೋಡಿ, ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಈ ಹಿಂದೆ ಕೊಟ್ಟ ಮಾತಿನಂತೆನೆ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಉಳಿದಂತ 2 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ರೆ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಆದ್ರಿಂದ ನೀವು ರಿಸೈನ್ ಮಾಡಿ ಅಂತಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಪಡಬಹುದು. ಆದ್ರೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಪ್ಪಲ್ಲ ಅನ್ನುವ ಸುದ್ದಿ ಎಲ್ಲೆಡೆಯಿಂದ ಬರ್ತಾ ಇದೆ. ಅವ್ರ ಕನಸಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗಿ ನೋಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಹೇಳಲಿಕ್ಕೂ ಕೂಡ ಇಷ್ಟಪಡೋದಿಲ್ಲ. ಅದು ಜಗಜ್ಜಾಹಿರಾಗಿದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಒಂದ್ ವೇಳೆ ನಾನು ಹೇಳಿದ್ರೆ ನನ್ನ ಸ್ಥಾನಕ್ಕೆ ಯಾರಾದ್ರೂ ದಲಿತರನ್ನೇ ಕೂರಿಸಬೇಕು, ಅವರ ಪ್ರಥಮ ಪ್ರಯಾರಿಟಿ ಯಾರು ಕೇಳಿದ್ರೆ ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಕೂರಿಸೋದಾದ್ರೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿ ಪದಕ್ಕೆ ರಾಜೀನಾಮೆ ಕೊಡ್ತೇನೆ, ಈ ರೀತಿಯಾಗಿ ಹೇಳುವಂತ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಡಾಕ್ಟರ್ ಪರಮೇಶ್ವರ್ ಅವರ ಯೋಗ್ಯತೆ ಏನು, ಅವರ ಕಾರ್ಯದಕ್ಷತೆ ಯಾವ ರೀತಿ ಇದೆ ಎಲ್ಲದನ್ನೂ ಅವರು ಈಗಾಗಲೇ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಒಂದ್ ವೇಳೆ ಡಾಕ್ಟರ್ ಪರಮೇಶ್ವರ್ ಏನಾದ್ರೂ ಮುಖ್ಯಮಂತ್ರಿ ಆದ್ರೆ ಅವ್ರನ್ನ ಆಟ ಆಡಿಸ್ಲಿಕ್ಕೆ ಸಿದ್ದರಾಮಯ್ಯನವರ ಪಟಲಾಮ್ಗೆ ಬಹಳಷ್ಟು ಸುಲಭ ಆಗ್ತದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳ್ಳಿರಿಸಿ ಹಿಂದ್ಗಡೆಯಿಂದ ತಾವೇ ಆಡಳಿತ ನಡೆಸುವಂತಹ ಪ್ಲಾನ್ ನ ಮಾಡಿದ್ದಾರೆ. ಈ ರೀತಿಯಾಗಿ ಸಿದ್ದರಾಮಯ್ಯನವರು ಒಂದು ಸಂಪೂರ್ಣವಾದಂತಹ ಪ್ಲಾನ್ ನ ಮಾಡ್ಕೊಂಡು ದೆಹಲಿಗೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ಮೀಟಿಂಗ್ ಆದ ನಂತರ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೂಡ ಮೀಟಿಂಗ್ ಕರೀತಾರಂತೆ. ಅಂದ್ರೆ ಅವ್ರನ್ನು ಕೂಡ ಅಷ್ಟೇ ಸಪರೇಟ್ ಆಗಿ ಕೂರಿಸ್ಕೊಂಡು ಮಾತಾಡ್ತಾರೆ. ಇಲ್ಲಿ ಪುನಃ ಸಿದ್ದರಾಮಯ್ಯನವ್ರ ಜೊತೆಗೆ ಏನ್ ಡಿಸ್ಕಷನ್ ಆಗಿದೆ, ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಇಚ್ಛೆ ಏನು, ಇದೆಲ್ಲದನ್ನು ಡಿ.ಕೆ. ಶಿವಕುಮಾರ್ ಅವ್ರ ಬಳಿಯಲ್ಲಿ ಹೈಕಮಾಂಡ್ ಹೇಳುವಂತ ಸಾಧ್ಯತೆಗಳಿರ್ತದೆ. ಹಾಗೇನೆ ಒಂದ್ ವೇಳೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಆಗ ಇವರು ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ಪಡ್ತಾರೆ. ನೋಡಿ, ಈ ಟರ್ಮ್ ಅಲ್ಲಿ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೋ ಅದೇ ನಡ್ಕೊಂಡು ಹೋಗ್ಲಿ. ಮುಂದಿನ ಟರ್ಮ್ ಅಂದ್ರೆ 2028ರ ಚುನಾವಣೆಯಲ್ಲಿ ನಾವೇ ಗೆಲ್ತೇವೆ, ಆಗ ನಿಮ್ಮನ್ನೇ ನಾವು ಮುಖ್ಯಮಂತ್ರಿ ಮಾಡ್ತೇವೆ, ಈ ರೀತಿಯಾಗಿ ಒಂದು ಆಶ್ವಾಸನೆ ಕೊಡುವಂತ ಸಾಧ್ಯತೆ ಇದೆ.
ಹೇಗೂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ, ನಾನು ಕಾಂಗ್ರೆಸ್ನ ಕಟ್ಟಾ ಬೆಂಬಲಿಗ, ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ, ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ನ ಬಿಟ್ಟು ಬೇರೆ ಪಕ್ಷದ ಕಡೆ ಹೋಗೋದಿಲ್ಲ. ಈ ರೀತಿಯಾಗಿ ಅವರು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ವಿಶ್ವಾಸ ಇದೆ. ಈತ ಚುನಾವಣೆ ಸಂದರ್ಭದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾರೆ, ಹಾಗೇನೆ ಚುನಾವಣೆ ಮುಗಿದ ಮೇಲೆ ನಾವು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತಾರೆ. ಆದ್ರಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಅಲ್ಲ ಅಂತ ತಿಳ್ಕೊಂಡು ಹೈಕಮಾಂಡ್ ತಿಳ್ಕೊಂಡಿದೆ. ಹಾಗೇನೆ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕಳೆದ ಚುನಾವಣೆಯಲ್ಲಿ ನಾವು 136 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅಂತಕೊಂಡು ಹೇಳಿದ್ದೇನೆ, ಅದೇ ರೀತಿಯಲ್ಲಿ ನಾನು ಗೆದ್ದು ತೋರಿಸಿದ್ದೇನೆ. ಹಾಗೇನೆ ಮುಂದಿನ ಚುನಾವಣೆ ಅಂದ್ರೆ 2028ರ ಚುನಾವಣೆಯಲ್ಲಿ ಕೂಡ ಪುನಃ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರ್ತದೆ ಅಂತಕೊಂಡು ಒಂದು ಭವಿಷ್ಯವನ್ನು ನುಡಿದ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ 2028ರ ಆಸೆಯನ್ನ ತೋರಿಸಿ ಅವ್ರನ್ನ ಸುಮ್ಮನಿರಿಸುವಂತ ಸಾಧ್ಯತೆ ಇದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿದೆ, ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. 2028ರಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದ್ರೆ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತೇನೆ, ಅಲ್ಲಿವರೆಗೆ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿ ಇಲ್ಲ ಅಂತಕೊಂಡು ಅವರು ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ರು ಈ ಹಿಂದೆನೆ. ಒಂದ್ ವೇಳೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ರೇಸಿಗೆ ಬಂದ್ರೆ ಆಗ ಏನ್ ಮಾಡ್ತೀರಾ, ಈ ರೀತಿಯಾದಂತ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇದೆ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಏನೋ ಒಂದು ಕನ್ವಿನ್ಸ್ ಮಾಡಿ ಕಳಿಸುವಂತ ಸಾಧ್ಯತೆ ಇದೆ. ಹಾಗೇನೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ನಿರ್ಧಾರ ಏನಿದೆ ಅದನ್ನ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಪುನಃ ಇನ್ನೊಂದು ಮೀಟಿಂಗ್ ಆಗ್ತದೆ. ಆ ಮೀಟಿಂಗ್ ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಎದುರು ಬೆದುರು ಕೂರಿಸಿಕೊಂಡು ಮಾತಾಡುವಂತ ಸಾಧ್ಯತೆ ಇದೆ. ಆ ಮೀಟಿಂಗ್ ಏನಿದೆ ಅದು ನಿರ್ಣಾಯಕ ಆಗುವಂತ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಮ್ಮ ಇನ್ನೊಂದು ದಾಳವನ್ನು ಉರುಳಿಸುವಂತ ಸಾಧ್ಯತೆ ಇದೆ. ಅದೇನು ಅಂತ ಹೇಳಿದ್ರೆ ಸಂಖ್ಯಾಬಲ. ಹೈಕಮಾಂಡ್ ಒಂದು ಸಲಹೆಯನ್ನು ಕೊಡುವ ಚಾನ್ಸಸ್ ಇರ್ತದೆ. ನೀವು ಪ್ರತಿಯೊಬ್ಬ ಶಾಸಕರನ್ನ ಕರೆದು ಮಾತಾಡಿ, ಅವ್ರು ಯಾರಿಗೆ ಬೆಂಬಲವನ್ನು ಕೊಡ್ತಾರೋ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ. ಒಂದ್ ವೇಳೆ ನನಗೆ ಬೆಂಬಲ ಜಾಸ್ತಿ ಇದ್ರೆ ನಾನೇ ಕಂಟಿನ್ಯೂ ಆಗ್ತೇನೆ, ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹೆಚ್ಚಿನ ಜನ ಮಾತಾಡಿದ್ರೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ. ಈ ರೀತಿಯಂತ ಒಂದು ದಾಳವನ್ನು ಉರುಳಿಸುವ ಸಾಧ್ಯತೆ ಇದೆ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಇರುವಂತ ಕಾನ್ಫಿಡೆನ್ಸ್ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಸಂಖ್ಯಾಬಲ ಇಲ್ಲ, ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಅವರು ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಸಂಖ್ಯಾಬಲ ಮುಖ್ಯವಲ್ಲ, ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ತದೆ ಅದೇ ಮುಖ್ಯ. ಈ ರೀತಿಯಾಗಿ ಬಹಳ ಹಿಂದೆನೇ ಅವರು ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಖ್ಯಾಬಲದಕ್ಕಿಂತಲೂ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಬಹಳಷ್ಟು ವಿಶ್ವಾಸ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನನ್ನ ಕೈ ಬಿಡೋಲ್ಲ, ಈ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ನನ್ನ ಪರವಾಗಿದ್ದಾರೆ, ಹಾಗಾಗಿ ನನ್ನ ಕೈ ಇಲ್ಲಿ ಮೇಲಾಗ್ತದೆ, ಈ ರೀತಿಯಾಗಿ ಕೂಡ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿರುವಂತ ಸಮಸ್ಯೆ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪರವಾಗಿ ರಾಹುಲ್ ಗಾಂಧಿ ಇದ್ದಾರೆ, ಕೆ ಸಿ ವೇಣುಗೋಪಾಲ್ ಇದ್ದಾರೆ. ಹಾಗೇನೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅನ್ನುವ ಕೀಲಿಗೊಂಬೆ ಏನಿದೆ ಅದು ಯಾರ ಕಡೆ ಬೇಕಾದ್ರೂ ವಾಲುವಂತ ಸಾಧ್ಯತೆ ಇರ್ತದೆ. ಅವರು ರಾಹುಲ್ ಗಾಂಧಿ ಏನ್ ಹೇಳ್ತಾರೋ ಅದಕ್ಕೆ ಎಸ್ ಅಂತೇಳಿ ತಲೆ ಆಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರಿಂದ ಇಲ್ಲಿ ಏನಿದ್ರು ಕೂಡ ಕೊನೆಯ ನಿರ್ಧಾರ ರಾಹುಲ್ ಗಾಂಧಿಯದ್ದೇ ಆಗಿರ್ತದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಆಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಪಡಿಸ್ಬೇಕಲ್ಲ, ಅದಕ್ಕಾಗಿ ಕೂಡ ಅವರೊಂದು ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದೇನು ಅಂತ ಹೇಳಿದ್ರೆ ಅವರ ತಮ್ಮ ಡಿ ಕೆ ಸುರೇಶ್ ಈಗ ಸದ್ಯಕ್ಕೆ ನಿರುದ್ಯೋಗಿ ಆಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ನಮ್ಗೆ ಕೂಲಿ ಕೊಡಿ ಅಂತ ಕೂಡ ಕೇಳ್ತಾನೆ ಇರ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಸಂಪುಟದ ಪುನರ್ರಚನೆ ಆಗ್ತದೆ. ಈಗಾಗಲೇ ಒಂದಿಷ್ಟು ಜನ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ. ಆ ಗುಂಪಲ್ಲಿ ಪ್ರದೀಪ್ ಈಶ್ವರ್ ಕೂಡ ಇದ್ದಾರೆ. ಇವಾಗಲೇ ಈತನನ್ನ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದ್ ವೇಳೆ ಈತನನ್ನ ಏನಾದ್ರು ಮಂತ್ರಿ ಮಾಡಿದ್ರೆ ಆಗ ಇವರ ಅಟ್ಟುಳಿ ಪ್ರಿಯಾಂಕರಿಗಿಂತಲೂ ಜಾಸ್ತಿ ಆಗುವಂತ ಸಾಧ್ಯತೆ ಇರ್ತದೆ. ಹಾಗೇನೆ ಬಹಳಷ್ಟು ಜನ ಮಂತ್ರಿಗಿರಿಯ ಆಸೆಯಿಂದ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಯಾರಿಗೆ ಅದರಷ್ಟು ಕುಲಾಯಿಸ್ತದೆ, ಯಾರಿಗೆ ಅದರಷ್ಟು ಕೈ ಕೊಡ್ತದೆ, ಯಾವುದಕ್ಕೂ ನಾವು ಇವತ್ತು ಸಂಜೆವರೆಗೆ ಕಾಯ್ಬೇಕಾಗಿ ಬರ್ತದೆ. 2023ರಲ್ಲಿ ಚುನಾವಣೆ ಮುಗಿದ ಮೇಲೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಆದ್ಮೇಲೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೇವೆ ಅನ್ನೋ ಒಂದು ಆಶ್ವಾಸನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಇದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಏನೋ ಒಂದು ಒತ್ತಡದಿಂದ ಒಪ್ಕೊಂಡು ಬಂದಿದ್ದಾರೆ ಅಂತಕೊಂಡು ಹೇಳ್ತಾರೆ. ಆಗ ಅವರು ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ತಮ್ಮ ಆಪ್ತ ಬಳಗದವರ ಜೊತೆಗೆ ಒಂದು ಮಾತನ್ನ ಹೇಳಿದಾರಂತೆ, ನಾನು ಯಾಕೆ ಈ ರೀತಿ ಒಪ್ಕೊಂಡೆ ಅಂತ ನಂಗೆ ಗೊತ್ತಿಲ್ಲ, ಯಾವುದೋ ಒಂದು ರೀತಿಯಾದಂತ ಒತ್ತಡದಿಂದಾಗೆ ನಾನು ಇದನ್ನು ಒಪ್ಕೊಂಡು ಬಂದೆ. ಖಂಡಿತವಾಗಿ ನಾನು ಇಲ್ಲಿ ದೊಡ್ಡ ತಪ್ಪನ್ನ ಮಾಡಿದ್ದೆ. ನಾನು ಮುಖ್ಯಮಂತ್ರಿ ಹುದ್ದೆಗೆ ಪಟ್ಟು ಹಿಡಿದು ಕೂತ್ಕೋಬೇಕಿತ್ತು, ಯಾವುದೇ ಕಾರಣಕ್ಕೆ ನಾನು ಇದನ್ನು ಒಪ್ಕೊಳ್ಬಾರ್ದಿತ್ತು. ಈ ರೀತಿ ಒಪ್ಕೊಳ್ಳೋ ಮುಖಾಂತರ ನಾನು ದೊಡ್ಡ ತಪ್ಪನ್ನ ಮಾಡಿದ್ದೆ ಅಂತಕೊಂಡು ತಮ್ಮ ಆತ್ಮೀಯರಲ್ಲಿ ಹೇಳ್ಕೊಂಡಿದಾರಂತೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು, ಒಮ್ಮೆ ಸಿದ್ದರಾಮಯ್ಯನವರು ಕುರ್ಚಿ ಮೇಲೆ ಕೂತ್ಕೊಂಡ್ರು ಅಂತ ಹೇಳಿದ್ರೆ ತಿಳಿಯೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಅವ್ರು ಏನೋ ಒಂದು ನಂಬಿಕೆ ಇಟ್ಟು ಒಪ್ಕೊಂಡು ಬಂದ್ರು. ಈಗ ಒಪ್ಕೊಂಡು ಕೆಟ್ಟೆ ಅಂತಕೊಂಡು ಹಲವಾರು ಬಾರಿ ಹಲವಾರ ಜೊತೆಗೆ ಹೇಳ್ಕೊಂಡಿದ್ದಾರಂತೆ ಅವರು. ನಾನು ಈ ವಿಡಿಯೋವನ್ನ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಖಂಡಿತವಾಗಿ ಅಲ್ಲಿ ಮೀಟಿಂಗ್ ಪ್ರಾರಂಭ ಆಗಿರ್ತದೆ. ಮೀಟಿಂಗ್ ಎಲ್ಲ ಮುಗಿದ ಮೇಲೆ ಮುಂದೆ ಏನಾಯ್ತು ಅನ್ನೋದನ್ನ ನಾನು ನಿಮ್ಗೆ ಪುನಃ ಅಪ್ಡೇಟ್ ಮಾಡ್ತೇನೆ.
ಸ್ನೇಹಿತರೆ, ನಿಮಗೆ ಅನ್ನಿಸ್ತದೆ ಮುಖ್ಯಮಂತ್ರಿ ಕುರ್ಚಿಗೆ ಫೆವಿಕಾಲ್ ಹಾಕೊಂಡು ಕೂತ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿಯುವಂತ ಮನಸ್ಸನ್ನ ಮಾಡ್ತಾರಾ, ಅಥವಾ ತಾನೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಪಟ್ಟೆಡ್ದು ಕೂತ್ಕೊಳ್ತಾರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.